ನನಗೆ 100ರಷ್ಟು ಗೆಲ್ಲುವ ವಿಶ್ವಾಸ ಇದೆ. ಗ್ಯಾರಂಟಿ ಯೋಜನೆಗಳು ತನ್ನ ಕೈ ಹಿಡಿಯುತ್ತವೆ ಅಂತ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಅವರು ಮಾತನಾಡಿದರು. ಸೊ ನನಗೆ ಧೈರ್ಯ ಇದೆ, ನನಗೆ ಜನಬಲ ಇದೆ, ಹಾಗೇನೆ ಭಾಳ ವಿಶ್ವಾಸ ಇದೆ ಈ ಬಾರಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ. ಇನ್ನು ನಮ್ಮ ಗ್ಯಾರಂಟಿಗಳು, ಭಾಳ ಮುಖ್ಯವಾಗಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಸ್ಟಾರ್ ಚಂದ್ರು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದ್ದಾರೆ. ನನಗೆ 100ಕ್ಕೆ 100ರಷ್ಟು ಗೆಲ್ಲುವ ವಿಶ್ವಾಸ ಇದೆ ಅಂತ. ಇದು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ, ಅವರ ವಿರುದ್ಧ ಈಗ ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಸೊ ಹಾಗಾಗಿ ಹೇಗಿರುತ್ತೆ ಪೈಪೋಟಿ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಸ್ಟಾರ್ ಚಂದ್ರು ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಜೊತೆ ಮಾತಾಡೋದಕ್ಕೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ. ಸರ್, ಇವತ್ತು ತಾವು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀರಾ. ತಮಗೆ ತಮ್ಮ ಗೆಲುವಿನ ಬಗ್ಗೆ ಮೊದಲನೇದಾಗಿ ಯಾವ ರೀತಿ ವಿಶ್ವಾಸ ಇದೆ? ನನಗೆ 100ಕ್ಕೆ 100 ಗೆಲ್ತೀನಿ. ಜನಗಳ ಆಶೀರ್ವಾದ ಇದೆ. ನಾನು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳು ಓಡಾಡಿದ್ದೀನಿ, ಎಲ್ಲ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದೀನಿ, ನಾಯಕರುಗಳು ಭೇಟಿ ಮಾಡಿದ್ದೀನಿ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮ ಶಾಸಕರುಗಳು ಭೇಟಿ ಮಾಡಿದೆ, MLCಗಳು ಭೇಟಿ ಮಾಡಿದ್ದೀನಿ. ನನಗೆ ಬಲವಾದ ನಂಬಿಕೆ ಇದೆ, 100ಕ್ಕೆ 100 ನಾನು ಗೆಲ್ತೀನಿ. ಸರ್, ಇವತ್ತು ತಮ್ಮ ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಯಾರ್ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಸರ್, ಹೇಗಿರುತ್ತೆ ಸರ್? ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲ ಜಿಲ್ಲೆಯ ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಭಾಗಿಯಾಗ್ತಾ ಇದ್ದಾರೆ. ಸರ್, ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಪ್ರಚಾರವನ್ನು ಆರಂಭಿಸಿದ್ರಿ. ಯಾವ ಅಂಶಗಳನ್ನ ಹಿಡ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ ಸರ್? ಜನರ ರೆಸ್ಪಾನ್ಸ್ ಹೇಗಿದೆ? ನಾನೊಬ್ಬ ರೈತರ ಮಗ, ರೈತರ ಕಷ್ಟ ಏನೋದು ಗೊತ್ತು. ಇಲ್ಲಿನ ಏನೇನು ಸಮಸ್ಯೆ ಇದೆ ಅದು ಬಗೆಹರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಾಯಕರುಗಳ ಜೊತೆ ಸೇರಿ ನಾನು ಬಗೆಹರಿಸ್ತೀನಿ. ಸರಿ, ಈಗ ಒಂದು ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಮುಖಂಡರುಗಳು ಹೇಳ್ತಾರಂಥದ್ದು, ಸ್ಟಾರ್ ಅಭ್ಯರ್ಥಿ ಹಣ ಇದೆ, ಹೀಗಾಗಿ ಬಂದಿದ್ದಾರೆ, ಇವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅಂತೇಳಿ ಒಂದು ರೀತಿ ಪ್ರಚಾರವನ್ನು ಅವರು ಆರಂಭಿಸಿದ್ದಾರೆ ತಮ್ಮ ವಿರುದ್ಧವಾಗಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಾನು ಹೇಳಿದ್ದೀನಿ, ಹಣ ಇದ್ದಕ್ಕೆ ಗೆಲ್ಲಕ್ಕಾಗಲ್ಲ, ಜನರ ಬೆಂಬಲ ಇರಬೇಕು. ನನಗೆ ಜನ ಬೆಂಬಲ ಇದೆ. ನಾನು ಈಗಾಗಲೇ 2 ತಿಂಗಳಿಂದ ಓಡಾಡ್ತಿದ್ದೀನಿ, ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. ನಾನು ಏನು ಓಡಾಡ್ತಿದ್ದೆ ಸ್ಟಾರ್ಟ್ ಮಾಡಿದೆ ಅವತ್ತಿಗಿಂತ ಇವತ್ತು ನೋಡಿದ್ರೆ ಡಬಲ್ ಆಗಿದೆ. ನನ್ನ ಜನಶಕ್ತಿನೇ ನನ್ನ ಶಕ್ತಿ ಅಂತ. ಸರ್, ಅಂದರೆ ಕಳೆದ ಬಾರಿ ಅಂದರೆ ವಿಧಾನಸಭಾ ಚುನಾವಣೆ ನಡೀತು, ಆ ಕಾಂಗ್ರೆಸ್ ಗ್ಯಾರಂಟಿ ಅಂಶಗಳನ್ನ ಹಿಡ್ಕೊಂಡು ಜನರ ಮುಂದೆ ಹೋಗಿತ್ತು. ಆ ನಂತರದಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿತು. ಆ ಅಂಶಗಳು ತಮ್ಮ ಒಂದು ಗೆಲುವಿಗೆ ಯಾವ ರೀತಿ ಸಹಕಾರ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತೆ ಸರ್? 5 ಗ್ಯಾರಂಟಿ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಜನ ಮತ ನೀಡಿದ್ದಾರೆ. ಈಗ ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದು ಜಾರಿಗೊಳಿಸಿದ್ದಾರೆ. ಅದರಿಂದ ಜನ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊ. ಓಕೆ, ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಪ್ರಚಾರ? ಜನರಿಗೆ ಟಿವಿ ಮೂಲಕ ಏನು ಮನವಿಯನ್ನು ಮಾಡ್ತೀರಿ? ದಯಮಾಡಿ ನಂಗೆ ಸಹಾಯ ಮಾಡಿ, ನೀವು ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ, ನಿಮ್ಮ ಸೇವೆ ಮಾಡೋಕ್ಕೆ ಸದಾ ಸಿದ್ಧನಿರ್ತೀನಿ ಅಂತ ಕೇಳಿ. ಥ್ಯಾಂಕ್ ಯು.